ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನೋಡ್ರಿ. ಇದು ಏನಂತಂದ್ರೆ ಇದು ಹಳೇದ್ರಿ. ಇದು ಹಳೇದು ಅಂದ್ರೆ ಯೂಸ್ ಮಾಡಿದ್ದು ತೋರಿಸಿದ್ದಿಲ್ಲ ಇಷ್ಟು ವಿಡಿಯೋದಾಗ. ಹೊಸ್ದಾಗಿ ತಂದಾಗ ಇದು ಹೊಸದ. ನೀವು ಅಡುಗೆ ಆಡಿಸ್ಬೇಡ, ಇದು ಹೊಸದು. ಇದು ಏನು ಅಂತ ತೋರಿಸ್ತೀನಿ, ಎಲ್ಲ ಬಿಚ್ಚಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಅಲ್ಲಿ ತನಕ ತಡ್ರಿ ಸ್ವಲ್ಪ ವಿಡಿಯೋ ಮಾಡಿದ್ರು ಬಂದ್ರು ಎಲ್ಲರಿಗೂ ತಮ್ಮ ಪುಟ ಹಚ್ಚಿಲ್ಲನ ಬರ್ಕೊ ನೋಡ್ರಿ. ನಾಳೆ ಪಲಾವ್ ಮಾಡಾಕ ತರಕಾರಿ ಇದ್ದಿಲ್ಲ ಅಂದ್ರೆ ಕ್ಯಾರೆಟು, ಬೀಟ್ರೋಟು, ಬೀನ್ಸ್ ತೊಗೊಂಬಂದಾರ ಯಜಮಾನ್ರಿ. ನೋಡ್ರಿ, ನಾಳೆ ಪಲಾವ್ ಮಾಡ್ತೀನಿ ಅದಕ್ಕೆ ತೊಗೊಂಬಂದಾರ. ಮತ್ತು ಇದಾಗ ಏನು ತಂದಾರಪ್ಪ ಅಂತಂದ್ರೆ ಹಾಲು ಮೊಸರು. ಹಾಲು ಮೊಸರು ಫ್ರಿಜ್ನಾಗ ಇಡ್ತೀರ, ಇಟ್ಟು ಬರ್ಬಾ. ಇಲ್ಲ ದಡದಾಗೆಲ್ಲ ಗಿಡದಾಗ ನೀನು ಚಂದ ಗಿಡಕ್ಕ ಎತ್ತು ಸೌಂಡ್ ಮಾಡ್ಬಿಡ್ರಿ. ಏನಂತಂದ್ರೆ ಅದಕ್ಕಿಂತ ಮೊದಲು ಸ್ವಲ್ಪ ಮಾತಾಡ್ಬೇಕ್ರಿ. ಅದು ಎದ್ರ ಬಗ್ಗೆ ಅಂತಂದ್ರೆ ಕಮೆಂಟಿನ ಬಗ್ಗೆ. ನಮ್ಗೆ ಭಾಳ ದಿನದಿಂದ ಒಂದು ಕಮೆಂಟ್ ಬರಕತ್ತೈತಿ. ಒಬ್ಬರ ಕಮೆಂಟ್ ಮಾಡಕತ್ತಾರ, ಅದಲ್ಲ ಕಮೆಂಟ್ ಮಾಡಕತ್ತಾರ. ಅದು ಏನಂತಂದ್ರೆ ಅದು ನೀ ದೆವ್ವದ ಗತ್ಯಾರದಿದ್ದಿ, ನೀ ದೆವ್ವ ಇದ್ದಾಗದಿದ್ದಿ, ನಿನ್ನ ತಲೆ ಹಂಗೈತಿ, ನೀನು ಚಂದಾಗಿ ತಲೆ ಬೆಚ್ಗೆನಂಗಲ್ಲ, ಕಣ್ಣು ನೋಡಿದ್ರೆ ಭಯ ಆಗತ್ತ, ಚಂದಾಗಿ ನೀಟಾಗಿರಂಗಿಲ್ಲ, ಚಂದಾಗಿ ಡ್ರೆಸ್ ಮಾಡ್ಕೊಂಡು ಚಂದಾಗಿ ವಿಡಿಯೋ ಮಾಡಂಗಿಲ್ಲ, ನಿಮ್ಮ ವಿಡಿಯೋ ಮೇನ್ ಕಮೆಂಟ್ ಮಾಡ್ಯಾರ, ನಿಮ್ಮ ವಿಡಿಯೋ ಓಡಂಗಿಲ್ಲ, ನೀವು ಈ ಥರ ಮಾಡಿದ್ರೆ ವಿಡಿಯೋ ಓಡಂಗಿಲ್ಲ, ನಿನ್ನ ಯಾರು ನೋಡ್ತಾರ, ಲೈಕ್ಸ್ ಬರಲ್ಲ, ಲೈಕ್ ಮಾಡಲ್ಲ ಯಾರು, ವ್ಯೂಸ್ ಬರಲ್ಲ, ನೋಡಕ್ಕೆ ದೆವ್ವದ ಗತ್ಯಾರದಿದಿ, ಚಂದಾಗಿ ತಲೆ ಬೆಚ್ಕೊಳಂಗಿಲ್ಲ, ನೀಟಾಗಿರಂಗಿಲ್ಲ, ನಿಂದು ಯಾರು ವಿಡಿಯೋ ನೋಡ್ತಾರ ಅಂತಂದು ಕಮೆಂಟ್ ಮಾಡ್ಯಾರ್ರಿ. ನೋಡ್ರಿ, ಅವ್ರಿಗೆ ಹೇಳಕತ್ತೀನಿ ನಾನು, ಅವರು ಈ ವಿಡಿಯೋ ನೋಡ್ತಾರ, ನೋಡಂಗಿಲ್ಲ ಅಂತಲ್ಲ. ದಿವಸ ಚಂದಾಗಿ ಡ್ರೆಸ್ ಮಾಡ್ಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡು, ಮುಖ ತೊಳ್ಕೊಂಡು, ತಲೆ ಬಚ್ಕೊಂಡು ನಾವು ವಿಡಿಯೋ ಮಾಡಕ್ಕೆ ನಾ ಖಾಲಿ ಕುಂತಿರಂಗಿಲ್ಲ. ಅದು ಒಂದದು ನಮ್ಗೆ ಗೊತ್ತೂ ಇಲ್ಲ, ನಾವು ಖಾಲಿ ಕುಂತಿರಂಗಿಲ್ಲ. ನಮ್ಗೆ 108 ಕೆಲಸ ಇರ್ತಾವೆ, ನಮಗೆ ರೆಡಿ ಆಗೋದು ಗೊತ್ತಿಲ್ಲ. ಇನ್ನೊಂದು ಏನಂತ ಕಮೆಂಟ್ ಮಾಡ್ಯಾರ, ಎಲ್ಲಾರು ಹೋಗಿ ಹೊರಗೆ ಹೋಗಿ ವಿಡಿಯೋ ಮಾಡ್ಕೊಂಬ, ಏನಾರು ತಗೊಂಬ, ಅಂಗಡಿಗೆ ಹೋಗು ಅಂದ್ರು ಓಡ್ತಾವು. ನೋಡ್ರಿ, ಎಲ್ಲಾರು ಟ್ರಿಪ್ ಹೋಗ್ರಿ, ಟ್ರಿಪ್ ಹೋಗ್ರಿ, ಯಾವ್ದಾರ ದೇಶ ಊರಿಗೆ ತೋರಿಸ್ಕೊಂಬರ್ರಿ ಅಂದ್ರು ಓಡ್ತಾವು. ಅವರು ಆ ಥರ ಕಮೆಂಟ್ ಮಾಡ್ಯಾರ. ನಮ್ಗೆ ಎಲ್ಲಿ ಮಂದಿ ಥರ ಹೋಗೋದು ಆಗಲ್ಲ, ಅಷ್ಟಕ್ಕೊಂದ ನಮ್ಗೆ ನಮ್ಮ ಕಡೆ ರೊಕ್ಕನೂ ಇಲ್ಲ, ಅದನ್ನು ಇಲ್ಲ, ಟೈಮ್ನಲ್ಲ. ಅದನ್ನ ತಂದೆ ಇದನ್ನ ತಂದೆ ಅನ್ನಕ ನಮ್ಮ ಯಜಮಾನ್ರು ನನ್ನ ಕಳ್ಸಂಗಿಲ್ಲ. ಕಳಿಸಿದ್ರು ನಾವು ಹೋಗಂಗಿಲ್ಲ, ನಮಗೆ ಕೆಲಸನ ರಗಡಿರ್ತೈತಿ. ಮನ್ಯಾಗ ಆತ್ನ ಇರತನ ಮಾಡ್ತಾನ, ಆತ್ನ ಎಲ್ಲ ತೊಗೊಂಬರ್ತಾನ. ಅದನ್ನ ಬಿಟ್ಟು ತಂಬಾರಪ್ಪ, ನೀ ನನಗೆ ರೊಕ್ಕ ಕೊಡು, ನಾನು ತಗೊಂಬರ್ತನು, ನೀನು ಕೆಲ್ಸಕ್ಕೆ ಹೋಗು, ಗಂಡ್ಮಕ್ಳ ಬಿಡಿಸಿ ತಗೊಂಬರೋಷ್ಟು ಶಾಣಕಿನೂ ನಾನಿಲ್ಲ, ಓದಿಲ್ಲ ಬರ್ದಿಲ್ಲ, ನನಗದು ಗೊತ್ತೂ ಆಗಂಗಿಲ್ಲ, ನಾನು ನೀನ್ ಆತೆಲ್ಲ ತಂದು ಕೊಡ್ತಾನ. ಆರಾಮ್ ಮನ್ಯಾಗ ಕುಂತ್ಕೊಂಡು ನಾನೆಲ್ಲ ಆತಗೆ ಎಲ್ಪ್ ಆಗಂಗೆ ಮಾಡಿಕೊಡ್ತೀನಿ. ಸಾಕಲ್ಲ, 12 ಗಂಟೆ ತನಕ ನಮ್ಮದು ಹೋಟ್ಲಿಗೆ ಕೆಲಸ ಆಗುತ್ತೆ. 12 ಗಂಟೆಲಿದ್ದ ಅಡಿಗೆ ಒಂದೊಂದ್ಸಲ ಮಾಡಿ ಸಾಕಾಗಿ ಬಂದಿಲ್ಲ ಮನ್ಸನ್ ನಾ ಮಕ್ಕೊಂಬಿಡ್ತೀನಿ. ಮತ್ತೆ ಹುಡುಗರು ಸಾಲಿದ್ದ ಬಂದಿದ್ದು ಮತ್ತೆ ಎದ್ದು ಇಟ್ಟು ಒಂದು ಸ್ವಲ್ಪ ಊಟ ಮಕ್ಕಳು ಕೂಡ ಊಟ ಮಾಡಿ ಮತ್ತೆ ಒಳಗೆ ಕೆಲಸ ಮಾಡ್ತೀವಿ. ನಮಗೆ ಅಕ್ಕಿ ತೊಳೆಯೋದು, ಅಕ್ಕಿ ನೆನೆಯೋದು, ತೊಳೆಯೋದು, ಮಿಕ್ಸಿಗೆ ಹಾಕೋದು, ಹುಡ್ರಿಗೆಲ್ಲ ಅವು ಕೇಳಾರ್ದ ಒಂದು ಕೆಲಸ ಮಾಡಂಗಿಲ್ಲ. ಅವು ಕೇಳ್ಬೇಕು, ಇದನ್ನ ಮಾಡ್ರಿ ಇದನ್ನ ಬಿಡ್ರಿ ಅಂತ ಹೇಳ್ಬೇಕು. ಕೆಲವೊಂದು ಅಜ್ಜೆ ತೆಗ್ದ ನಾ ಮಾಡ್ತೀನಿ, ಕೆಲವೊಂದು ಅಳವಾರ ತೆಗ್ದ ಅವ್ರಿಗೆ ಹಚ್ಚತ್ನಿ. ಮತ್ತೆ ಬೆಳಗ್ಗೆ ಈ ತರ ಚೆಲ್ಲಿದ್ರ ಅದನ್ನ ಬಳಗ ಅದು ಎಲ್ಲ ಇಟ್ಟು ನಾವು ಎಷ್ಟ ನಾವು ಹುಷಾರಾಗಿ ಸ್ವಲ್ಪ ನೆನಕಿ ಇದನ್ನ ಮಾಡಿದ್ರು ಇಟ್ಟೆಲ್ಲ ಫುಲ್ಲು ನಾವು ಊಟ ಮಾಡೋದ್ರಾಗ ಉಬ್ಬಿಡ್ತೈತಿ. 10 ಗಂಟೆಗೆ ಉಬ್ಬಿಡ್ತೈತಿ. ಮತ್ತೆ ಅದನ್ನ ಇನ್ನೊಂದು ಬಕೆಟಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ಅದನ್ನೆಲ್ಲ ಎಲ್ಲ ಕ್ಲೀನ್ ಮಾಡಿ ನಾವು ಮಕ್ಕನದು ಎಷ್ಟೊತ್ತಾಗತ್ತೆ ಗೊತ್ತನ್ರಿ? 12 ಗಂಟೆ ಆಗತ್ತೆ ನಾವು ಮಕ್ಕನದು. ಮತ್ತು ಇವರು ಹೋಮ್ವರ್ಕ್ ಇರ್ತಾವೆ, 2 ಹುಡ್ರು ಕುಂತಿರ್ತಾವೆ. ಆ ಹುಡ್ರು ಕೂಡ ನಾನು ಎದ್ದಿರ್ಬೇಕು. ನನಗೆ ಆ್ಯಕ್ಚುಲಿ ನಿದ್ದಿನ ಬರಲ್ಲ, ಅಷ್ಟೊತ್ತಿನ ಕೆಲಸನ ಆಗುತ್ತೆ. ಮತ್ತು ಅವು ಏನು ನಿದ್ದೆ ಬರ್ತೈತಿ?
1 ಗಂಟೆಗೆ ಹಿಂಗೆ ನಿದ್ದೆ ಹತ್ತೈತಿ. ಮತ್ತು ಮುಂಜಾನೆ ಜಲ್ದಿ ಎದ್ದೇಳ್ಬೇಕಾದ್ರೆ ಈಗ ಬೆಳಕು ಜಲ್ದಿ ಹರಿದು ಬಿಡ್ತೈತಿ ರೀ. ಹಂಗಾಗಿ ದಯವಿಟ್ಟು ಕ್ಷಮಿಸ್ರಿ. ನೀವು ಹೇಳ್ದಂತ ನಮಗೆ ವಿಡಿಯೋ ಮಾಡೋದು ಆಗಂಗಲ್ಲ. ಲಿಪ್ಟಿಕ್ ಹಚ್ಕೊಂಡು ಚೆಂದಾಗಿ ರೆಡಿಯಾಗಿ ತಲೆ ಬಚ್ಕೊಂಡು ನೀವು ನಂಬ್ತಿರ ಎಲ್ಲ ಗೊತ್ತಿಲ್ಲ ನನಗೆ. ನಾ ತಲೆ ಎಷ್ಟು ದಿನಕ್ಕೆ ಬಚ್ಕೊಂತ 8 ದಿನಕ್ಕೆ 9 ದಿನಕ್ಕೆ ತಲೆ ಬಚ್ಕೊಂತ ಅಂತ ಅನ್ಸುತ್ತ. ತಲೆ ಬಚ್ಕೊನಾಗಿಲ್ಲ ಕರೆಕ್ಟ್ ನೀವು ಹೇಳಿದ್ದು. ನಾನು ಬಾಚ್ಕೊನಾಗಿಲ್ಲ ತಲೆನ. ನಮ್ಮ ಯಜಮಾನ್ರು ಬೈತಿರ್ತಾರ, ಹುಚ್ಚಿಗೆ ತೆರದಿದ್ದಿ ಒಂದಿಟ್ಟು ತಲೆ ಬೆಚ್ಕೊನಕ್ ಬರಲಿಲ್ಲ, ಕೊಬ್ಬರಿ ಎಣ್ಣೆ ಇಲ್ಲ ಮನ್ಯಾಗ ಹಚ್ಕೊಂಡು ತಲೆ ಬೆಚ್ಕೊಂಡು ಹುಚ್ಚಿಗೆ ತೆರದಿ ನೋಡು ಅಂತಂದು ಅಂತಿರ್ತಾರೆ ನಮ್ಮ ಯಜಮಾನ್ರು. ಆ ಥರ ರೀ ದಿನ ಸಂಜೆ ಮುಂದೆ ತಲೆ ಬೆಚ್ಕೊಂಡು ಮುಖ ತಕ್ಕೊಂಡು ಲಿಪ್ಟಿಕ್ ಹಚ್ಕೊಂಡು ಪೆರೆಲ್ಲಲ್ಲಿ ಹಚ್ಕೊಂಡು ಪೌಡ್ರ್ ಹಚ್ಕೊಂಡು ಚಂದಾಗಿ ವಿಡಿಯೋ ಮಾಡಿ ನಾನು ಅದನ್ನ ತಂದೆ, ನಾನು ಇದನ್ನ ತಂದೆ, ನಾನು ಆ ಬಜಾರ್ಗೆ ಹೋದೆ ಈ ಬಜಾರ್ಗೆ ಹೋದೆ, ಅವೆಲ್ಲ ನಮಗೆ ಗೊತ್ತಿಲ್ರಿ. ಅವೆಲ್ಲ ನನ್ನಿಂದ ಮಾಡೋದನ್ನ ಆಗಂಗಿಲ್ಲ. ಸೊಳ್ಳೆ ಹಾಕನ್ಬೇಕು ಹೌದಿಲ್ಲ, ಅವೆಲ್ಲ ನಮಗೆ ಗೊತ್ತಿಲ್ಲ, ಮಾಡೋದನ್ನ ಆಗಲ್ಲ. ಆ ಥರ ವಿಡಿಯೋ ಸಾಕಷ್ಟು ಮಂದಿ ಮಾಡ್ತಾರೆ. ಅವರು ನೋಡ್ರಿ ಅವ್ರೆಲ್ಲ ನೋಡ್ರಿ. ನಮ್ಮನ್ನ ಯಾರು ಇಷ್ಟಪಡ್ತಾರ? ಈ ಬಡತನ ಮನೆ, ಈ ಹಳ್ಳಿ ವಾತಾವರಣ. ನಾವು ಇನ್ನೊಂದ್ರಿ ನಾವು ಪೇಟೆಗೆ ಬಂದಿದೀವಿ ಅಂದ್ರೆ ನಾವು ಹಳ್ಳಿ ವಾತಾವರಣದ ಏನು ಚೇಂಜ್ ಆಗಿಲ್ಲ, ಚೇಂಜ್ ಆಗೋದು ಇಲ್ಲ. ಅದೀವಿ, ಏನು ಚೇಂಜ್ ಇಲ್ಲ. ಅಡುಗೆ ಮಾಡೋದು, ಊಟ ಮಾಡೋದು, ರೊಟ್ಟಿ ಮಾಡೋದು, ಪಲ್ಯ ರೊಟ್ಟಿ ಅನ್ನ ಪಲ್ಯ ಒಂದಕ್ಕೆ ಎಲ್ಲ ಆಗ್ಬೇಕ್ರಿ. ಮಧ್ಯಾಹ್ನ ಊಟಕ್ಕೆ ಮತ್ತು ಎಷ್ಟೊತ್ತಿನಾಗ ಅಡುಗೆ ಆಗ್ಬೇಕು. ಹಂಗಾಗಿ ಆ ಥರ ಮಾಡೋದು ಆಗಲ್ಲ. ನಮ್ಮಿಂದ ನಾವು ಹೊರಗೆ ಹೋಗಿ ಹಂಗೆಲ್ಲ ಮಾಡೋದಾಗಲ್ಲ. ಇದನ್ನ ಮನೆಯಿಂದ ಏನು ಮಾಡಿರ್ತೀರಿ, ಇದೇ ದಿನ ರೂಟೀನ್ ತೋರ್ಸಂದ್ರೆ ಮಾಡಿ ತೋರಿಸ್ತೀವಿ, ವಿಡಿಯೋನ ಮಾಡಿ ಹಾಕ್ತೀವಿ. ಅದನ್ನು ನೋಡ್ರಿ, ಸಪೋರ್ಟ್ ಮಾಡಿರಿ. ಇಲ್ಲ ನಮಗೆ ಆ ಥರ ವಿಡಿಯೋ ಮಾಡೋರು ನಾವು ನೋಡ್ತೀವಿ ಅಂತಂದ್ರೆ ನೀವು ಅವ್ರದ್ದು ನೋಡ್ರಿ, ಬ್ಯಾಡ ಅನ್ನಲ್ಲ. ಇದಿಲ್ಲ. ಇನ್ನೊಂದ್ರೆ ನಿನ್ನ ಕಣ್ಣು ನೋಡಿದ್ರೆ ಭಯ ಆಗುತ್ತಾ? ನಿನ್ನ ಕಣ್ಣು ದೌದ್ ಬಿದ್ದಾಗ ಅದಾವು ನೋಡ್ರಿ. ಅದನ್ನ ನಾವು ಮಾಡಿ ಇಟ್ಕೊಂಡಿಲ್ಲ, ದೇವ್ರು ಮಾಡಿರೋದು. ಅದನ್ನ ನಾನು ಮಾಡಿದ್ನಂತಂದ್ರೆ ಈ ಕಣ್ಣು ಕಿತ್ತಿ ಬೇರೆ ಕಣ್ಣು ಹಚ್ಕೊಂತಿದ್ನಿ. ಅದು ದೇವ್ರು ಮಾಡಿರೋದು. ನನ್ನ ಕಣ್ಣು ಇರವ ಹಿಂಗದವು, ನನ್ನ ಮಕ್ಕ ಇರೋದ ಹಿಂಗೈತಿ. ಕೆಲವೊಂದಿಷ್ಟು ಜನ ಏನಂತಾರ, ಆಂಟಿ ನಿಮ್ ಕಣ್ಣು ಚೆನ್ನಾಗದ, ನೀವ್ ಲೆನ್ಸ್ ಇಟ್ಕೊಂತೀರ, ನಮ್ಗೆ ನಂಬಕ ವಿಡಿಯೋ ಮಾಡ್ಕಿನ ಮುಂದಾಗ ನನಗಂದಾರಿ ಕಣ್ಣು ಬೆಕ್ಕಿನ ಕಣ್ಣು ಅದಾವ ನಿಮ್ಮ ಚಂದ ಅದಾವ ಅಂತಂದ. ಕೆಲವೊಬ್ರು ಕಣ್ಣು ನೋಡಿದ್ರ ಭಯ ಆಗತ್ತಂತಾರ. ಎಲ್ಲ ಭಯ ಅಂತಂದ್ರ ನೋಡೋದ್ ಬಿಡ್ರಿ. ನಿಮ್ಮನ್ನ ಯಾರು ನೋಡಂತಾರ? ನನ್ ಕಣ್ಣು ನೋಡಿದ್ರೆ ನಿಮಗ್ ಭಯ ಆಗತ್ತಂದ್ರ ನೀವು ನೋಡೋದ್ ಬಿಟ್ಬಿಡ್ರಿ, ಅಷ್ಟ ಅಲ್ಲ. ಅದ್ರಾಗ ಸಾಲ್ವ್ ಇಷ್ಟ ರೀ. ದಯವಿಟ್ಟು ಕ್ಷಮಿಸ್ರಿ. ನೀವು ಕೇಳಿದಂಥ ವಿಡಿಯೋ ನಮಗೆ ಮಾಡೋದಾಗಲ್ಲ ಅಂತ. ಆ ಥರ ಮಾಡ್ತಿರ್ತಾರೆ, ಜಗ್ ಮಂದಿ ಮಾಡ್ತಾರೆ ಆ ಥರ. ಅವರು ನೋಡ್ರಿ. ತಲೆ ಕೆಡ್ಸ್ಕೊಬೇಡ್ರಿ. ಏನಾರು ನನ್ನ ಮಾತನ್ನ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಈಗ ಇದು ಏನಂತ ತೋರಿಸ್ತೀನಿ ಬರ್ರಿ. ಇದು ಆರ್ಟ್ ಬಾಕ್ಸ್ ರೀ. ಫಸ್ಟ್ನಾಗ ತೊಗೊಂಡಿದ್ದು ನೋಡ್ರಿ. ಇದು ಎಷ್ಟು ಅಂತಂದ್ರೆ 500 ರೂಪಾಯಿ. ಇದು ನಮ್ಮ ತಂಗಿ, ನಮ್ಮ ಸ್ವಂತ ತಂಗಿ, ನಮ್ಮ 5 ಹೆಂಡ್ತಿ ಅವ್ರದ್ದು ಆರ್ಡ್ರ್ ಮಾಡಿ ತರಿಸ್ತಾರಲ್ರಿ, ಆ ಥರ ಐತೆ ಅವ್ರದ್ದು. ಆರ್ಡ್ರ್ ಮಾಡಿ ತರಿಸ್ತಾರೆ ನೋಡ್ರಿ. ಅದಕ್ಕೆ ಏನಂತಾರೆ ಅಂತಾರೆ. ಅಂದ್ರೆ ನಮ್ಮ ಮಕ್ಕ ಕಿಡಿ ನಮ್ಮದಿಲ್ರಿ. ನಾವು ಅದೇನು ಇಲ್ರಿ, ಬರಂಗಿಲ್ಲ ಬರಂಗಿಲ್ಲ. ಅವ್ರು ಮಾಡ್ಯಾರಿ. ಒಂದ್ಸಲ ಇಲ್ಲಿಗೆ ಊರಿಗೆ ಬಂದಿದ್ದು ನೋಡಿದ್ವಿ ಫೋನ್ಯಾಗ. ಇದ್ರಂಗ ಆರ್ಡ್ರ್ ಮಾಡಂದೆ, ರೊಕ್ಕ ಕೊಡ್ತನ ಅಂತಂದೆ. ಮಾಡಂತಂದ ಮಾಡಾನಿತ್ತಂತಂದ್ರ ಮಾಡಿದೀವ್ರಿ. ಈಟ್ ಬಂದೈತ್ರಿ. ಅದ ಫೋನ್ಯಾಗ ನೋಡಿದ್ರ ದೊಡ್ಡದು ಕಂಡಿತಿ, ಬಾಕ್ಸ್ ಫುಲ್ ಇಷ್ಟು ದೊಡ್ಡದು ಕಂಡಿತಿ. ಮತ್ತೆ ಆಮೇಲೆ ಬಂದ್ರಿ, ಬಂದಿಂದ ಫೋನ್ ಹಚ್ಚಿಲ್ಲ, ಇದ್ರಂಗ ಬಂದೈತಿ, ರೊಕ್ಕ ಕಳ್ಸಂತಂದ್ಲು. ಮತ್ತೆ 500 ರೂಪಾಯಿ ಕೊಟ್ಟು ಕಳ್ಸಿದ್ದೆ. ನೀನು ಕೊಟ್ಟು ಬಂದೆ ಅಲ್ರಿ? ನಮ್ಮ ಯಜಮಾನ್ರು ಕೂಡ ಕೊಟ್ಟು ಕಳ್ಸಿದ್ದಿಲ್ಲ. ಇದ್ರಂಗ ಬಂದೈತಿ, ಅದು ರೊಕ್ಕ ಕಳ್ಸು ಕೊಡ್ತನಂತಂದ್ಲು ಸ್ವಂತ ನಮ್ಮ ತಂಗಿ. ರೊಕ್ಕ ಕೊಡು 500 ರೂಪಾಯಿ. ಇದು 500 ರೂಪಾಯಿ. ಮತ್ತೆ ನಮ್ಮ ಯಜಮಾನ್ರು ಹೆಸರೂರಿಗೆ ಬರ್ತೈತ್ರಿ ಅದ. ಮತ್ತೆ ಅಲ್ಲಿ ಅದಾರಲ್ಲ ಅವರು, ಅಲ್ಲಿದ ಅಡ್ರೆಸ್ ಕೊಟ್ಟಾರ್ರಿ, ಮತ್ತೆ ಅಲ್ಲಿಗೆ ಹೋಗುತ್ತೆ. ಮತ್ತೆ ನಮ್ಮ ಯಜಮಾನ್ರು ಆಯ್ತಾರ ದಿನ ರಜಾ ಇತ್ತು, ಹೋಗಿ ಆ ರೊಕ್ಕ ಕೊಟ್ಟು ಇದನ್ನ ತಗೊಂಬಂದ್ರ. ಆಕಿ ತನ್ನ ರೊಕ್ಕ ಕೊಟ್ಟು ತಗೊಂಡಿದ್ಲು. ಮತ್ತೆ ಇವ್ರು ಆಕಿಗೆ ಮತ್ತೆ ಆಕಿ ಇಲ್ಲ, ನಾನು ರೊಕ್ಕ ಕೊಟ್ಟು ತಗೊಂಡಿನಿ, ನೀವು ರೊಕ್ಕ ತಗೊಂಬಂದು ಕೊಟ್ಟು ತಗೊಂಡವ್ರಿ ಅಂದ್ಲು. ಮತ್ತೆ ನಮ್ಮ ಯಜಮಾನ್ರು ಹೋಗಿ ಆಕಿಗೆ ರೊಕ್ಕ ಕೊಟ್ಟು ಇದನ್ನ ತಗೊಂಬಂದ್ರು. ಇದು ಇನ್ಮ್ಯಾಕ ಇಡ್ಲಿ ಮಾಡಿದ್ರಿ. ಇಡ್ಲಿ ತೆಗಿಯಾಕ, ಯಾಕಂದ್ರ ಸಣ್ಣದೈತ್ರಿ. ಇದು ಪಡ್ಡು ಹಿಡ್ಸವಲ್ತು ಅದಕ್ಕ. ಇದು ಇಡ್ಲಿಗ್ರಿ, ಇದು ಇಡ್ಲಿಗೆ. ಇದು ನೋಡ್ರಿ, ಇದನ್ನ ಇಲ್ಲೇ ನಮ್ಮ ಯಜಮಾನ್ರು ಬಂಡ್ಯದ ಅಂಗಡಿ ತಗೊಂಬಂದಾರ. ಇದು ಎಷ್ಟಂತ ಹೇಳ್ತೀನಿ ಫಸ್ಟ್ ನೋಡ್ರಿ, ಆಮೇಲೆ
ಎಷ್ಟು ದೊಡ್ಡದೈತಿ ಹೆಂಗೈತಿ ಕ್ವಾಲಿಟಿ ಎಲ್ಲ ನೋಡ್ರಿ ಫಸ್ಟ್ ಕರೆಕ್ಟ್ ಆಯ್ತು. ನಮ್ಗೆ ಆರ್ಡ್ರ್ ಮಾಡೋದೆಲ್ಲ ಇದು ಇಲ್ರಿ, ನಮ್ಗೆ ಗೊತ್ತಿಲ್ಲ. ಮತ್ತೆ ಅವನ್ನೆಲ್ಲ ಇನ್ನು ಸೆಟ್ ಮಾಡ್ಬೇಕಂತ ಅದೆಲ್ಲ ಗೊತ್ತಿಲ್ಲ. ನಾವು ಫೋನ್ ಪೇನ ಮಾಡ್ಸಿಲ್ರಿ, ನಮ್ದು ಫೋನ್ ಪೇ ಸಹ ಇಲ್ರಿ ನಮ್ಗೆ. ಏನ್ ರೇಟ್ ಜಾಸ್ತಿ ಆತವ ಕಮ್ಮಿ ಆತ ನಮ್ಗೆ 500 ರೂಪಾಯಿ ನೋಡ್ರಿ, 500 ರೂಪಾಯಿ ಈ ಥರ ಐತೆ. 500 ರೂಪಾಯಿ ರೇಟ್ ಜಾಸ್ತಿ ಆತವ ಕಮ್ಮಿ ಆತವ ಗೊತ್ತಿಲ್ಲ ನನಗೆ ಅನ್ಸಿದ ಮಟ್ಟಿಗೆ ರೇಟ್ ಜಾಸ್ತಿ ಆತ ಅನ್ಸುತ್ತಾ. 500 ರೂಪಾಯಿ ಬಾಂಡ್ಯದ ಅಂಗಡಿ ತೊಗೊಂಬಂದಾರ ನಮ್ಮ ಯಜಮಾನ್ರು. ಆದ್ರೂ ದೊಡ್ಡದೈತ್ರಿ, ಪರವಾಗಿಲ್ಲ, ಅದ್ರಷ್ಟೇನಿಲ್ಲ. ಇದು 500 ರೂಪಾಯಿ, ಇದು 500 ರೂಪಾಯಿ ತೋರಿಸ್ಲಾ? ಇದು 500 ರೂಪಾಯಿ, ಇದು 500 ರೂಪಾಯಿ, ಇದು 500 ರೂಪಾಯಿ. ಮತ್ತು ನೀವು ಪ್ಲಾಸ್ಟಿಕ್ ಇಂದ್ರಾಗ ಅಂತ ತಿಳ್ಕೊಬೇಡ್ರಿ, ಮತ್ತೆ ಹಂಗ ತಿಳ್ಕೊಂತಾರ. ಸ್ಟೀಲ್ ಐತ್ರಿ ಒಳಗಷ್ಟು. ಇದು ಮ್ಯಾಗ ಪ್ಲಾಸ್ಟಿಕ್. ಇದಕ್ಕೆ ಈ ಥರ ಹಿಡ್ಕೊಳೋದು ಕೊಟ್ಟಾರ, ಹಿಂಗೆ ಹಿಡ್ಕೊಳೋದು ಕೊಟ್ಟಾರ. ಇದು ಇದ್ರಾಗ ಪಡ್ಡು ಹಾಕದ್ರಿ, ಬಿಸಿ ಇರ್ತಾವ್ರಿ ಅಂದ್ರೆ ಪಡ್ಡು. ಇದನ್ನ ಪಡ್ಡಿಗೆ ಮಾಡ್ರಿ, ಇದನ್ನ ಇಡ್ಲಿಗೆ ಮಾಡ್ರಿ. ಇದು ಇಡ್ಲಿಗೆ ಹೌದಿಲ್ರಿ? ಕರೆಕ್ಟ್ ಆಯ್ತು. ಇದನ್ನ ಶಾಪಿಂಗ್ ಮಾಡಿ ನೋಡ್ರಿ ಹೆಂಗೈತಿ. ಏನ್ ರೇಟ್ ಜಾಸ್ತಿ ಆತ ಕಮ್ಮಿ ಆತ ಏನಾಯ್ತು ಇನ್ನೊಂದು ಕೆಲವೊಂದು ಸಾಮಾನು ಬೇಕಾಗ್ಯವ್ರಿ. ಇನ್ನೊಂದು ಯಾಕಂದ್ರೆ ನೋಡ್ತೇಳಿ, ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ದೊಡ್ಡದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಾಕತ್ತೀವ್ರಿ. ಈಗ ಅದ ರೆಡಿ ಅದ ತಯಾರಾಗ ಅದೀವಿ. ಅದಕ್ಕೆ ಕೆಲವೊಂದು ಸಾಮಾನು ಬೇಕಾಗ್ಯವು. ಏನೇನು ಬೇಕಾಗ್ಯಾವ ಅಂತಂದ್ರೆ ನನ್ನ ಮಕ್ಕಳು ಎಲ್ಲಿ ಹಿಡ್ದು ಹೇಳ, ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡಾಕತ್ತೀವ್ರಿ. ಈಗೆಲ್ಲ ಅದ್ರ ತಯಾರಾಗಿದ್ದೀವಿ. ಅದಕ್ಕೆ ಏನೇನು ಬೇಕಪ್ಪ ಸಾಮಾನು ಅಂತಂದ್ರೆ, ಒಂದು ಕಡಾಯಿ ಬೇಕಾಗೈತ್ರಿ, ಒಂದು ಜಾನ್ಸಿ ಸೋಟ್ ಬೇಕಾಗೈತ್ರಿ, ಬಜಿಕೆರೆದು ಎಷ್ಟು ದೊಡ್ಡದಿರ್ತೈತಲ್ಲ ಅದು ಬೇಕಾಗೈತಿ, ಮತ್ತು ಒಂದು ಒಲಿ ಬೇಕಾಗೈತ್ರಿ. ಒಂದು ಸಿಂಗಲ್ ಒಲಿ ಇರ್ತೈತಲ್ಲ ಸ್ಟವ್ ಅಂತಾರೆ ಏನಂತಾರ್ರಿ ಅಪ್ಪ, ಸ್ಟವ್ ಅನ್ನಂಗಿಲ್ಲ, ಒಲಿ ಅಂತಾರೆ, ಅದು ಬೇಕಾಗೈತ್ರಿ. ಈಗ ಅದ ತಯಾರಿನ್ಯಾಗ ಇದೀವಿ. ಅದನ್ನು ತೊಗೊತೀವಿ. ಅದನ್ನ ಸ್ವಲ್ಪ ಅಮೌಂಟ್ ಕೇಳಿವ್ರಿ, ಒಂದು ಕಡೆ ಅಡ್ಡೆ ಸಾವ್ಕಾರ ಕಡೆನೇ ಕೇಳಿವಿ. ಮತ್ತು ಎಲ್ಲಿ ಇಲ್ಲ ಅಲ್ಲೇ ಕೇಳೋದ್ರಿ ನಾವು, ಅಲ್ಲಿ ಕೇಳಿವಿ. ಮೊದ್ಲಾಗಿಂದ ಒಂದು ಸ್ವಲ್ಪ ಐತಿ, ಈಗ ಅದ್ರಾಗ ಇನ್ನೊಂದು ಒಂದು 15,000 ರೂಪಾಯಿ ಕೇಳಿವ್ರಿ. ಒಂದು 15 ಮತ್ತೆ ಅದು ಇದು ನಮ್ದು ತರದನ್ನು ಇರ್ತೈತ್ರಿ, ಮತ್ತೆ ಒಲಿ ಅವೆಲ್ಲ ಬೇಕಲ್ಲ. ಹಂಗಾಗಿ ಒಂದು 15,000 ರೂಪಾಯಿ ಕೇಳಿವಿ. ಆಯ್ತು ತಗೋ ಕೊಡ್ತನಂತ ಹೇಳ್ಯಾರ್ರಿ ಅವ್ರು ಕೊಟ್ಟಿನ ತಗೊಂಬರೋದ್ರಿ. ಅದಕ್ಕೆ ಸ್ವಲ್ಪ ಲೇಟ್ ಆಗಕತ್ತೈತಿ. ಅವ್ರು ಕೊಟ್ಟಿನ ತಗೊಂಬರ್ತೀವಿ. ಯಾಕತ್ತೆ ಐತಿಡಿ ಚಲೋ ಬರ್ತೀವಿ ಮತ್ತು ಅವ್ರು ಕೊಟ್ಟಿನ ತಗೊಂಬರ್ತೀವಲ್ರಿ. ಹಂಗಾಗಿ ಒಂದು 15,000 ರೂಪಾಯಿ ಕೇಳೀವಿ. ಅವ್ರು ಕೊಟ್ಟಿನ ತಗೊಂಬರ್ತೀವಿ. ಆದಷ್ಟು ಜಲ್ದಿ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಅದು ಯಾವ ಬಿಸ್ನೆಸ್ಸು ಏನು ಅಂತ ನಿಮ್ಗೆ ಆದಷ್ಟು ಜಲ್ದಿ ಹೇಳ್ತೀವಿ. ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಿರಿ. ಒಬ್ಬರು ಸಿಸ್ಟರ್ ಬಗ್ಗೆ ವಿಡಿಯೋ ಮಾಡಿರಿ ಅಂತ ಒಬ್ರು ಕಮೆಂಟ್ ಆಗಿದ್ರು. ಅವ್ರು ಯಾವ ಸಿಸ್ಟರು ಏನು ಅಂತ ನಾವು ವಿಡಿಯೋ ಮಾಡ್ತೀವ್ರಿ. ಪಾಪ ಅವ್ರ ಯಜಮಾನ್ರಿ ಇಲ್ಲ, ಅವರು ಮಕ್ಕಳು ಕಟ್ಕೊಂಡು ಭಾಳ ಕಷ್ಟಪಡಕತ್ತಾರ. ಅಷ್ಟೆಲ್ಲ ಧೈರ್ಯವಾಗಿ ಅಷ್ಟೆಲ್ಲ ಇದನ್ನ ಮಾಡಾಕತ್ತಾರ. ಅವ್ರ ಬಗ್ಗೆ ನಾವು ಖಂಡಿತವಾಗಿ ವಿಡಿಯೋ ಮಾಡ್ತೀವಿ, ಮಾಡ್ತೀವ್ರಿ. ಆದ್ರೆ ಅವ್ರು ಯಾರು ಏನಂತ ಹೆಸರು ಹೇಳಲ್ಲ. ಅವತ್ತು ವಿಡಿಯೋ ಮಾಡ್ತೀವಲ್ಲ ಅವತ್ತ ಹೇಳ್ತೀವಿ. ನಾವು ಆ್ಯಕ್ಚುಲಿ ಅಲ್ಲಿಗೆ ಹೋಗಿ ಬರ್ಬೇಕು ಅನ್ನೋದು ಐತ್ರಿ. ಇವತ್ತು ನಂತಾಗ ಸೌಮ್ಯ ಅವ್ರ ಊರಿಗೆ ಹೋಗಿ ಬರ್ಬೇಕು ನೋಡು. ಅವ್ರ ಊರಿಗೆ ಹೋಗಿ ಅವ್ರನ್ನ ಮಾತಾಡ್ಸಿ ಬರ್ಬೇಕು ನೋಡು ಸೌಮ್ಯ. ನನಗೆ ಹೋಗಂಗೆ ಆಗಕತ್ತೈತಿ, ವಿಡಿಯೋದಾಗ ನೋಡ್ತನಲ್ಲ ಅವ್ರನ್ನ ಹೋಗಂಗೆ ಆಗಕತ್ತೈತಿ ಅಂತಂದೆ. ಆಯ್ತು ತಗೋ ಮಮ್ಮಿ, 5-6 ದಿನ ಖಾಲಿ ಇರ್ತೀನಿ, ಅಪ್ಪಾಜಿ ಖಾಲಿ ಇರ್ತಾನ, ಹೋಗಿ ಬಂದ್ಬಿಡಂತ್ರಿ ಅಂತ. ನಾವಾದ್ರೆ ನಾವು ಅಷ್ಟ್ರು ಹೋಗಿ ಬರನ್ರಿ. ರವಿ ಅಣ್ಣನ ಕಾರ್ ಕೇಳಮ್ಮ ಅಂದ್ರ ಕಾರು ನಮ್ಮದಲ್ರಿ, ರವಿ ಅಣ್ಣರ ಮಗಂದು. ರವಿ ಅಣ್ಣನ ಕಾರ್ ಕೇಳಣ್ಣ ಅಪ್ಪಾಜಿನ, ಅಷ್ಟ್ರು ಹೋಗ್ಬಿಡಮ್ರಿ. ನಾವು ಅಷ್ಟ್ರು ಹೋಗಿ ನೋಡ್ಕೆ ಮಾತಾಡ್ಸ್ಕೊಂಡ್ ಬಂದಂಗ ಆಗತ್ತ ಅವ್ರ ಸಿಸ್ಟರ್ನ ಅಂತ ಮಾಡಿದ್ಲು. ಇವತ್ತು ನಿಂತಾಗೆಲ್ಲ ಮಾತಾಡಿವ್ರಿ. ಮರ್ದಿನ ಒಬ್ರು ನಮಗ್ ಕಮೆಂಟ್ ಹಾಕಿದ್ರು, ಆ ಸಿಸ್ಟರ್ ಬಗ್ಗೆ ವಿಡಿಯೋ ಮಾಡ್ರಿ ನೀವು ಅಂತ.
ಈ ಥರ ಪಾಪ ಭಾಳ ಕಷ್ಟ ಪಡಕತ್ತಾರ ಅವರು. ನೋಡ್ರಿ ಅವ್ರನ್ನ ಅವ್ರು ಹೆಂಗೆ ಮಾಡಕತ್ತಾರ, ನೀವು ನೋಡಿ ಕಲೀರಿ. ಮತ್ತು ಹಂಗೆ ಅವ್ರದ್ದು ವಿಡಿಯೋನು ಮಾಡಿರಿ ನೀವು ಅವ್ರ ಬಗ್ಗೆ ಅಂತಂದ್ರೆ. ಮತ್ತು ಅವ್ರ ವಿಡಿಯೋಕ್ಕೆ ಹೋಗಿ ಅವ್ರಿಗೆ ಕಮೆಂಟ್ ಹಾಕಿದ್ದೀನಿ ರೀ ನಾನು, ಸಿಸ್ಟರ್ ಈ ಥರ ನಿಮ್ಮ ಬಗ್ಗೆ ನಾವು ವಿಡಿಯೋ ಮಾಡ್ಬೇಕಂತ ಮಾಡೀವಿ, ಮಾಡ್ಬೋದಾ ಸಿಸ್ಟರ್, ನಿಮ್ಮ ಪರ್ಮಿಷನ್ ಇದೆಯಾ ಅಂತಂದ್ವಿ. ಆಯ್ತು ಸಿಸ್ಟರ್ ಓಕೆ ವಿಡಿಯೋ ಮಾಡಿ, ಏನು ಪರವಾಗಿಲ್ಲ, ನಮ್ಮದು ಪರ್ಮಿಷನ್ ಐತಿ, ನೀವು ವಿಡಿಯೋ ಮಾಡಿರಿ ಅಂತಂದ್ರೆ. ಹಂಗೆ ಅವ್ರ ಬಗ್ಗೆ ನಾವು ಖಂಡಿತವಾಗಿ ವಿಡಿಯೋ ಮಾಡ್ತೀನಿ ರೀ ನಾನು. ಅವ್ರಿಗೆ ಸಪೋರ್ಟ್ ಮಾಡಿರಿ, ನನಗೂ ಸಪೋರ್ಟ್ ಮಾಡಿರಿ. ಮೊನ್ನೆ ಸವಿತಾ ಸಿಸ್ಟರ್ ವಿಡಿಯೋ ಮಾಡಿದ್ವಿ, ಅವರು ಭಾಳ ಖುಷಿ ಆಯ್ತು ಅವ್ರಿಗೆ. ಮತ್ತು ಅವ್ರು ಸವಿತಾ ಸಿಸ್ಟರ್ ತಾಯಾರು ಒಂದು ನಮ್ಗೆ ವಿಡಿಯೋ ಕಳಿಸ್ಯಾರ್ರಿ ಮಾತಾಡಿ, ಅದನ್ನ ಬ್ಲಾಗ್ನಾಗ ಹಾಕ್ತೀನಿ. ಅವ್ರನ್ನ ಕೇಳಿದ್ವಿ, ಹಾಕ್ರಿ ಸಿಸ್ಟರ್ ಬ್ಲಾಗ್ನಾಗ ಅವ್ರ ಅಮ್ಮರ್ ನಮ್ಗೆ ಏನು ಮಾತಾಡ್ಯಾರ ಏನಿಲ್ಲ ಅನ್ನೋದು ಅದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ರೀ, ಅದನ್ನ ಹಾಕ್ತೀನಿ. ನೋಡ್ರಿ ನೀವು ಸಪೋರ್ಟ್ ಮಾಡಿರಿ, ಸವಿತಾ ಸಿಸ್ಟರ್ಗೆ ಸಪೋರ್ಟ್ ಮಾಡಿರಿ, ನಮಗೂ ಸಪೋರ್ಟ್ ಮಾಡಿರಿ. ಮತ್ತು ಈಗ ಹೇಳ್ತೀವಲ್ಲ ಅವ್ರಿಗೆ ಸಪೋರ್ಟ್ ಮಾಡಿರಿ. ಆದಷ್ಟು ಜಲ್ದಿ ನಾಡ್ದಾರ ಈ ಸಿಸ್ಟರ್ ಬಂದಿರಲ್ಲ ಅವ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅವ್ರು ಯಾರು ಏನು ಅಂತ ಎಲ್ಲ ಹೇಳ್ತೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿರಲ್ಲ ನಮ್ಮ ಚಾನಲ್ ನೋಡಕತ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಂಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.